ರೈತರ ಬೆವರಿಗೆ ಬೆಲೆ ಸಿಗ್ತಾ ಇರಲಿಲ್ಲ. ಅವರ ತಪಸ್ಸು ಇವತ್ತು ಫಲ ಸಿಗ್ತಾ ಇದೆ. ಮಾರ್ಕೆಟ್ ಅವಶ್ಯಕತೆ ಇತ್ತು ನಮ್ಮ ಭಾಗದಲ್ಲಿ ರೈತರಿಗೆ ವಿಶೇಷವಾಗಿ. ಏನೇ ಬೆಳೆ ಬೆಳೆದರೂ ಅದಕ್ಕೆ ಅವ್ರು ಬೆಳೆಯುವಂಥ ಬೆಳೆಗೆ ಬೆಲೆ ಸಿಗ್ತಾ ಇರಲಿಲ್ಲ. ಭಾಳ ಒದ್ದಾಡಿ ವ್ಯಾಪಾರ ಮಾಡಬೇಕಾಗ್ತಾ ಇತ್ತು. ಅಂಥದ್ದು ಒಂದು ಮಾರ್ಕೆಟ್ನ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡಿದಾಗ ತುಂಬ ಕಷ್ಟ ಬಿದ್ವಿ. ಈ ಜಾಗನ ಹುಡುಕೋದಕ್ಕಿಂತ ಜಾಸ್ತಿ ಕಷ್ಟಗಳಲ್ಲಿ ಜಾಗನ ಮಾರ್ಕೆಟ್ ಆಗಿ ರೂಪ ತರಬೇಕು ಅಂದರೆ ಇದಕ್ಕೆ ಭಾಳ ಪರಿಶ್ರಮ ಆಯಿತು. ಅಪವಾದಗಳ ಮೇಲೆ ಅಪವಾದಗಳನ್ನ ಎದುರಿಸಿ ಅದಕ್ಕೆ ದೇವ್ರ ಪೂಜೆ ಆಗಬೇಕು ಅಂತಂದ್ಬಿಟ್ಟು ದೇವ್ರದ್ದೇ ಸಂಕಲ್ಪ ಮಾಡಿ ರೈತರಿಗೆ ಮುಂದೆ ಭವಿಷ್ಯದಲ್ಲಿ ಎಲ್ಲ ರೈತರಿಗೂ ಇಲ್ಲಿ ನ್ಯಾಯ ಸಿಗಬೇಕು, ರೈತರ ದೇಗುಲ ಆಗಬೇಕು. ಯಾರು ಏನೇ ಕಷ್ಟದ ಪರಿಸ್ಥಿತಿಯಲ್ಲಿ ಬಂದರೂ ಅವ್ರಿಗೆ ನ್ಯಾಯ ಸಿಗಬೇಕು, ಬೆಲೆ ಸಿಗಬೇಕು. ಅದಕ್ಕೆ ದೇವ್ರ ಪೂಜೆ ಆಗಬೇಕು ಅಂತ ಎಲ್ಲ ಮುಖಂಡರ ಸಂಕಲ್ಪ ಆಗಿದೆ. ಭೂಮಿ ಪೂಜೆ ಮತ್ತು ಆ ದಿನ ದೇವರದು ಕಲ್ಯಾಣೋತ್ಸವ, ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ನಮ್ಮೆಲ್ಲ ಮುಖಂಡರ ಒಂದು ಕೋರಿಕೆ ಅದು. ರೈತರು ಈ ಜಾಗದಲ್ಲಿ ವ್ಯಾಪಾರ ವಹಿವಾಟು ಶುರು ಮಾಡೋಕ್ಕೆ ಮುಂಚೆ ದೇವ್ರದ್ದು ಕಲ್ಯಾಣೋತ್ಸವ ಆಗಬೇಕನ್ನುವಂಥ ಒಂದು ಅವರ ಒಂದು ಸಂಕಲ್ಪ, ಆಸೆ ಆಗಿದೆ. ಏನೇನೆಲ್ಲ ವ್ಯವಸ್ಥೆ ಮಾಡಿ ತಿರುಪತಿಯಿಂದ ದೇವರು ಕಲ್ಯಾಣೋತ್ಸವ ಮಾಡೋದು, ಅವರೇ ಇಲ್ಲಿಗೆ ಬರ್ತಾ ಇರೋದ್ರಿಂದ ಅದೇ ಪದ್ಧತಿಯಲ್ಲಿ ದೇವ್ರ ಕಲ್ಯಾಣೋತ್ಸವ ಆಗುತ್ತೆ. ಈ ಭಾಗದ ರೈತರಿಗೆ ವಿಶೇಷವಾಗಿ ಒಳ್ಳೆಯದಾಗಬೇಕು, ಮಳೆ ಬೆಳೆ ಆಗಬೇಕು, ರೈತರ ಬದುಕು ಇನ್ನಾದರೂ ಮುಂದೆ ಚೆನ್ನಾಗಿರಬೇಕು ಅನ್ನುವಂಥ ದೂರದೃಷ್ಟಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಈ ಒಂದು ಕಾರ್ಯಕ್ರಮದ ಆಲೋಚನೆ ಆಗಲಿ ಅಥವಾ ಒಂದು ದೇವರ ಕಲ್ಯಾಣೋತ್ಸವದ ಒಂದು ವಿಶೇಷವಾಗಿ ಅಂದ್ಕೊಂಡಿರೋದು ಅದು ಒಂದೇ ವಿಚಾರ. ಆ ದಿನಾನೇ ಭೂಮಿ ಪೂಜೆ ಅಂತಲೇ ಅಲ್ಲ, ದೇವ್ರದ್ದು ಫಸ್ಟ್ ಕಾರ್ಯ ಆಗುತ್ತೆ. ಅದಾದಮೇಲೆ ಇದಕ್ಕೂ 10 ಕೋಟಿ ಅನುದಾನ ಸರ್ಕಾರ ಕೊಟ್ಟಿದೆ. ಅಂದರೆ ಆ ದಿನ ಒಳ್ಳೇದು ಅನ್ನೋದಕ್ಕೆ ಅದು ದೇವ್ರ ಕಾರ್ಯ ಆಗಿರುತ್ತೆ. ಇನ್ನೊಂದು ದಿನದ ಮೇಲೆ ಆ ಕೆಲಸನ ಮುಂದಕ್ಕೆ ಮಾಡ್ಕೋಬೋದು. ಆಲ್ರೆಡಿ ಆಗಿದೆ ಕೆಲಸ. ಆನಂದ ಮೂರ್ತಿ ಅವರು ಎಲ್ಲ ಮುಖಂಡರು ಒಂದು ಟೀಮ್ ಮಾಡಿಕೊಂಡು ಎಲ್ಲ 15 ಪಂಚಾಯಿತಿಯ ಗ್ರಾಮೀಣ ಭಾಗದಲ್ಲಿರುವಂಥ ಎಲ್ಲರೂ ಮತ್ತು ನಗರ ಭಾಗದಲ್ಲಿ, ಗ್ರಾಮೀಣ ಭಾಗದಲ್ಲಿ ಎಲ್ಲ ರೈತರನ್ನ ಯಾರನ್ನ ಕರಿಬೇಕು, ಎಲ್ಲಿ ಸೋಮವಾರದ ದಿವಸ 29ನೇ ತಾರೀಕು 2ನೇ ತಿಂಗಳಲ್ಲಿ ಒಳ್ಳೆಯ ದಿವಸ ಅಂತ ಭೂಮಿ ಪೂಜೆ ಮಾಡಬೇಕು ಅಂತ ಎಲ್ಲರೂ ಕೂಡ ಈ ಭಾಗದ ರೈತರೆಲ್ಲ ಕೂಡ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡು ಭೂಮಿ ಪೂಜೆ ಜೊತೆಯಲ್ಲಿ ಈ ಜಾಗದಲ್ಲಿ ರೈತರು ಬಂದು ಹೆಜ್ಜೆ ಇಕ್ಕಿದ್ರೆ ಈ ಭೂಮಿ ಮೇಲೆ ಅವ್ರಿಗೊಂದು ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ತಿರುಪತಿಯಿಂದ ದೇವ್ರನ್ನ ಇಲ್ಲಿಗೆ ತರಿಸಿ ಪುರೋಹಿತರ ಸಮೇತವಾಗಿ ಇಲ್ಲಿ ಒಂದು ಕಲ್ಯಾಣೋತ್ಸವ ಮಾಡಿದರೆ ರೈತರಿಗೆ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಒಳ್ಳೆಯ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇದ್ದಾರೆ ಮೇಡಮ್ ಅವರು. ಅವರಿಗೆ ದೇವರು ಆರೋಗ್ಯ ಭಾಗ್ಯಗಳೆಲ್ಲ ಕೂಡ ಕೊಟ್ಟು ಅವರು ಇದು ಅಭಿವೃದ್ಧಿ ಆಗಬೇಕಂತ ನಮ್ಮ ಎಲ್ಲ ರೈತರಲ್ಲಿ ಕೂಡ ಒಂದು ಕಳಕಳಿ ಇದೆ. ಅದರ ಜೊತೆಗೆ ನಾಳಿನ ಕಾರ್ಯಕ್ರಮಗಳು 9:30ಗೆ ಭೂಮಿ ಪೂಜೆ ಇರುತ್ತೆ ಸೋಮವಾರದ ದಿವಸ. ಆಮೇಲೆ 10:30ಯಿಂದ 12:30 ತನಕ ಕಲ್ಯಾಣೋತ್ಸವ ಇರುತ್ತೆ, ಊಟದ ವ್ಯವಸ್ಥೆ ಇರುತ್ತೆ. ಮುತ್ತೈದರಿಗೆ ಅರಿಶಿನ ಕುಂಕುಮ ಬಳೆ ಹೂವು ಬಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇರುತ್ತೆ. ನಾವು ಅಂದಾಜು ಒಂದು 8,000ದಿಂದ 10,000ಕ್ಕೆ ಅಂದಾಜು ಮಾಡ್ಕೊಂಡಿದ್ದೀವಿ. ಎಲ್ರಿಗೂ ಕೂಡ ಊಟದ ವ್ಯವಸ್ಥೆ ಇರುತ್ತೆ. ಎಲ್ಲರೂ ವಾಲಂಟ್ರಿಯಾಗಿ ಅವರೇ ಇಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ, ಅವರೇ ಬರುವ ಒಂದು ನಿರೀಕ್ಷೆ ಇದೆ. ಈ ಥರ ಕಾರ್ಯಕ್ರಮಗಳನ್ನು ನಾಳೆ ಸೋಮವಾರ ನಡೆಸೋಕ್ಕೆ ಎಲ್ಲರೂ ಕೂಡ ಸಿದ್ಧತರಾಗಿದ್ದಾರೆ. ಅಲ್ಲಿ ಓಮಲ್ಲಿ ಕೂತ್ಕೊಳ್ಳೋಕ್ಕೆ ವಾಲಂಟ್ರಿಯಾಗಿ ಅವ್ರ ಜೋಡಿಗಳು ಏನಿರ್ತಾರೋ ಅವ್ರು ಬಂದು ಯಾರೇ ಆಗಲಿ ಎಷ್ಟೇ ಜನ ಆಗಲಿ ಬರೋಕ್ಕೆ ಎಲ್ರಿಗೂ ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಎಷ್ಟಾದರೂ ಬರ್ಬೋದು, ಅದಕ್ಕೆ ಫೀಸ್ ಏನಿಲ್ಲ, ಫ್ರೀಯಾಗಿ ಅವರೇ ಬಂದು ಭಕ್ತಿಯಿಂದ ಕೂತ್ಕೊಂಡು ಕಾರ್ಯಕ್ರಮವನ್ನು ನೆರವೇರಿಸ್ಕೊಳ್ಬೋದು. ಅದಷ್ಟು ಮಾತ್ರ ಮಾತಾಡೋಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ಕೂಡ ಧನ್ಯವಾದ.